ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ರಾಯಭಾಗ ಬಸ್ ನಿಲ್ದಾಣದಲ್ಲಿ ಲಗೇಜ್ ವಿಚಾರವಾಗಿ ಬಸ್ ಕಂಡಕ್ಟರ್ ಹಾಗೂ ಪ್ರಯಾಣಿಕರ ನಡುವೆ ಆರಂಭವಾದ ಮಾತಿನ ಚಕಮಕಿ ಬಳಿಕ ಹಲ್ಲೆ ಪ್ರಕರಣಕ್ಕೆ ತಿರುಗಿದ ಘಟನೆ ಜರುಗಿತು. ಕೆಲಕಾಲ ಬಸ್ ನಿಲ್ದಾಣದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಲಗೇಜ್ ಸಾಗಣೆ ಸಂಬಂಧ ಉಂಟಾದ ಭಿನ್ನಾಭಿಪ್ರಾಯದಿಂದ ಕಂಡಕ್ಟರ್ ಹಾಗೂ ಕೆಲ ಪ್ರಯಾಣಿಕರ ನಡುವೆ ವಾಗ್ವಾದ ನಡೆದಿದೆ. ಬಳಿಕ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಕಂಡಕ್ಟರ್ ಮೇಲೆ ಹಲ್ಲೆ ನಡೆದಿರುವುದಾಗಿ ತಿಳಿದುಬಂದಿದೆ. ಘಟನೆಯಿಂದಾಗಿ ಸ್ಥಳದಲ್ಲಿ ಸಾರ್ವಜನಿಕರು ಜಮಾಯಿಸಿದ್ದು ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಘಟನೆಯ ಮಾಹಿತಿ ಪಡೆದ ರಾಯಭಾಗ ಪೊಲೀಸರು ತಕ್ಷಣ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ. ಯಾವುದೇ ಅಹಿತಕರ ಘಟನೆ ಜರುಗದಂತೆ ಬಿಗಿ ಪೊಲೀಸ್ ಭದ್ರತೆ ಒದಗಿಸಲಾಗಿತ್ತು. ನಂತರ ಕಂಡಕ್ಟರ್ ಅವರನ್ನು ಪೊಲೀಸ್ ಭದ್ರತೆಯಲ್ಲಿ ರಾಯಭಾಗ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ವಿಚಾರಣೆ ನಡೆಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡೂ ಪಕ್ಷಗಳ ಹೇಳಿಕೆಗಳನ್ನು ಪೊಲೀಸರು ದಾಖಲಿಸಿಕೊಂಡು ದೂರುಗಳ ಆಧಾರದ ಮೇಲೆ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ವಿಚಾರಣೆಯ ವೇಳೆ ಹಲ್ಲೆ ನಡೆಸಿದ ಪ್ರಯಾಣಿಕರು ತಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದು ಸಂಸ್ಥೆಗೆ ಉಂಟಾದ ಆದಾಯ ನಷ್ಟದ ಪರಿಹಾರವಾಗಿ 35,000 ಪಾವತಿಸಲು ಒಪ್ಪಿಕೊಂಡಿದ್ದಾರೆ ಎಂದು ಮೂಲಗಳು ತಿಳಿಸಿದೆ. ಸರ್, ಮುಂಜಾನೆ ಏನು ಘಟನೆ ಐತಿರದ ಸರ್? ಲಗೇಜ್ ಮಾಡೋ ಸಲುವಾಗಿ ಸ್ವಲ್ಪ ನಮಗೆ ಅವ್ರಿಗೆ ವಾದ ಆಗಿತ್ತು ಸರ್. ಮತ್ತು ಎಲ್ಲ ಊರ ಮಂದಿ ಕರೆಸಿ ನನಗೆ ಬಿಡ್ಲಿಕ್ಕೆ ಇದು ಮಾಡಿದ್ರು ಸರ್. ಅದಕ್ಕೆ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಕೂಡ ಇದು ಮಾಡಿದ್ದಾರೆ ರೀ. ಮತ್ತು ತಪ್ಪು ಒಪ್ಕೊಂಡು ಅವರು ನಮ್ಮ ಡಿಪಾರ್ಟ್ಮೆಂಟ್ಗೆ ಗಾಡಿ ಇತ್ತು ಸಲುವಾಗಿ 35,000 ದಂಡ ಕೊಟ್ಟರು ಸರ್. ಹಾಗಾಗಿ ನಾವು ಆಫೀಸರ್ಲಿ ಇದು ಮಾಡಿ ಒಳ್ಳೆ ತೊಗೊಂಡ್ರು. ಅವ್ರು ಪೊಲೀಸ್ ಸ್ಟೇಷನ್ದಾಗ ತಪ್ಪು ಒಪ್ಕೊಂಡಾರೇನ್ರಿ? ಎಲ್ಲ ಒಪ್ಕೊಂಡಾರೆ ಸರ್. ಒಪ್ಕೊಂಡವ್ರು ಬರೋ ಕೊಡ್ತೀನಿ ತಿಳಿಯಾರ. ಈಗ ನಿಮಗೆ ಕ್ಷಮೆ ಕೇಳಿದಾರೇನ್ರಿ ಅವ್ರು? ಇನ್ನು ಕೇಳ್ತೀನಿ ಸಾಹೇಬ್ರೆಲ್ಲ ಕೂಡಿಸಿ ಹೇಳ್ಯಾರ ಸರ್. ಕೂಡಿಸ್ತೀವಿ ತಪ್ಪು ಒಪ್ಪೋದು ಅಂತೇಳಿ ಮಾಡ್ತೀನಿ ತಿಳಿಯಾರ ಸರ್. ಆಯ್ತು. ಇದು ಎತ್ತರ ಸಲುವಾಗಿ ಐತ್ರಿ? ಇದು ಲಗೇಜ್ ತಗೋ ಅಂತ ಹೇಳಿದ್ರಿ ಅವ್ರಿಗೆ. ತೊಗೊಂಗಿಲ್ಲ ಅಂತ ಹೇಳಿರೇನ್ರಿ? ಲಗೇಜ್ ತಗೋ ಅಂದ್ರೆ ತೊಗೊಲ್ಲ ಅಂತ ಹೇಳಿದ್ರಿ ಸರ್ ಅವರು. ಹಾಂ ರೀ. ತೊಗೊಲ್ಲ ಸಲ ನಮ್ಮ ಆಫೀಸರ್ ಮುಂದೆ ಕರ್ಕೊಂಡು ಹೋದಾಗ ಇಲ್ಲ ಅವ್ರು ತೊಗೋಬೇಕಂತಂದಾಗ ನನಗೆ ಅಸಭ್ಯ ನಡ್ಕೊಂಡು ನನಗೆ ಹೊಡೆದು ಹುಡುಗಿ ಎಲ್ಲ ಕರೆಸಿ ಅವ್ರು ಊರಾಗ ಕರೆಸಿ ನಾನು ಎಲ್ಲ ಇದು ಮಾಡ್ಯಾನ ಸರ್. ಹಾಂ, ಭಾಳ ಅಸಹ್ಯ ಮಾಡ್ಯಾರ ಸರ್. ಆಯ್ತು. ಪೊಲೀಸರ ಮಧ್ಯಸ್ಥಿಕೆಯಿಂದಾಗಿ ಪ್ರಕರಣ ಶಾಂತಿಯುತವಾಗಿ ಇತ್ಯರ್ಥಗೊಂಡಿದ್ದು ಮುಂದಿನ ಅಗತ್ಯ ಕ್ರಮಗಳನ್ನು ಸಂಬಂಧಿತ ಇಲಾಖೆ ಕೈಗೊಂಡಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.